ಹೇ ಗಾಯ್ಸ್, ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಟ್ರಾವೆಲ್ ಡ್ರೀಮ್ಸ್ ಶಶಿ. ಆಫ್ಟರ್ ಲಾಂಗ್ ಟೈಮ್ ಒಂದು ಹೊಸ ವಿಡಿಯೋ, ಹೊಸ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತಿದ್ದೇನೆ. ಏನಿವಾಗ ಕಾರಲ್ಲೇ ಕೂತ್ಕೊಂಡು ಒಂದು ವಿಡಿಯೋ ಮಾಡ್ತಿದ್ದಾನೆ ಅಂದ್ಕೊಂಡ್ರೆ ಖಂಡಿತ ಇಲ್ಲ. ನಾನಿವತ್ತು ಹೋಗೋ ಸ್ಥಳಕ್ಕೆ ನನ್ನ ಜೊತೆ ನಿಮ್ಮನ್ನು ಕರ್ಕೊಂಡು ಹೋಗ್ತಿದ್ದೇನೆ. ಬಂಧುಗಳೇ, ಪ್ರಕೃತಿಯ ಸೌಂದರ್ಯಕ್ಕೆ ಸೋಲದವರು ಯಾರಿದ್ದಾರೆ ಅಲ್ವಾ? ಅದೇ ಪ್ರಕೃತಿಯ ಸೌಂದರ್ಯ ಹೆಚ್ಚಾಗುವುದು ಮಳೆ ಬಂದ ನಂತರ. ಇವಾಗಲೇ ಮಳೆ ಬಂದು 2 ವಾರಗಳು ಕಳೆದಿದೆ. ಹಾಗಾದರೆ ಅಂಥ ಪ್ರಕೃತಿಯ ಮಧ್ಯದಲ್ಲಿರುವ ಒಂದು ಸುಂದರ ಸ್ಥಳದ ಬಗ್ಗೆ ನಾನು ನಿಮಗೆ ತಿಳಿಸ್ತೇನೆ. ಹೆಚ್ಚಿನ ಜನರು ಈ ಸ್ಥಳದ ಬಗ್ಗೆ ಕೇಳಿರ್ತೀರ, ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ತೀರ. ಆದರೆ ಆ ಸ್ಥಳದ ಬಗ್ಗೆ ಇತಿಹಾಸ ಯಾರಿಗೂ ಅಷ್ಟು ತಿಳಿದಿರಲಿಕ್ಕೆ ಸಾಧ್ಯ ಇಲ್ಲ. ಆ ಇತಿಹಾಸದ ಬಗ್ಗೆ ಹಾಗೂ ಆ ದೇವಸ್ಥಾನದ ಬಗ್ಗೆ ನಾನು ನಿಮಗೆ ತಿಳಿಸ್ತೇನೆ. ಬನ್ನಿ ಹೊರಡೋಣ. ಬಂಧುಗಳೇ, ಡ್ರೈವಿಂಗ್ ಮಾಡ್ಕೊಂಡು ನಾವಂತೂ ತುಂಬ ದೂರನೇ ಬಂದಿದ್ದೇವೆ. ನಾವು ಇವಾಗ ಇರೋದು ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ವಿಷ್ಣು ತೀರ್ಥ ದೇವಸ್ಥಾನದಲ್ಲಿ. ಮೂಕವಾಗಿ ನಿಂತಿರುವ ಮರಗಿಡಗಳ ನಡುವೆ ಹಾಗೂ ದಟ್ಟ ಕಾಡಿನ ಮಧ್ಯೆ ಸುಂದರವಾಗಿ ನಿರ್ಮಿಸಿರುವ ಆಕರ್ಷಣೀಯ ದೇವಸ್ಥಾನವು ಸುಮಾರು 12-13ನೇ ಶತಮಾನದಲ್ಲಿ ವಿಷ್ಣು ತೀರ್ಥರಿಂದ ನಿರ್ಮಿಸಲಾಗಿದೆ. ಬಂಧುಗಳೇ, ಹಾಗಿದ್ರೆ ದೇವಸ್ಥಾನದ ವೀಕ್ಷಣೆಯನ್ನು ಮಾಡೋಣ, ಬನ್ನಿ. ಬಂಧುಗಳೇ, ಈ ದೇವಸ್ಥಾನದ ಬಗ್ಗೆ ನಾವು ತಿಳಿಬೇಕಂದ್ರೆ ಮೊದಲಿಗೆ ನಾವು 3 ಸಿದ್ಧಾಂತಗಳಲ್ಲಿ ಒಂದಾದಂತಹ ದ್ವೈತ ಸಿದ್ಧಾಂತದ ಬಗ್ಗೆ ನಾವು ತಿಳಿಬೇಕಾಗುತ್ತದೆ. ದ್ವೈತ ಸಿದ್ಧಾಂತವನ್ನು 12ನೇ ಶತಮಾನದಲ್ಲಿ ಮಧ್ವಾಚಾರ್ಯರು ಪ್ರತಿಪಾದಿಸುತ್ತಾರೆ. ಏನು ಈ ದ್ವೈತ ಸಿದ್ಧಾಂತ ಎಂದರೆ? ದ್ವೈತ ಸಿದ್ಧಾಂತ ಎಂದರೆ 2 ಎಂದರ್ಥ. ಅಂದರೆ ಪರಮಾತ್ಮ ಮತ್ತು ಜೀವಾತ್ಮಗಳು 2 ಬೇರೆ ಬೇರೆ ಎಂದು ಮಧ್ವಾಚಾರ್ಯರು ಪ್ರತಿಪಾದಿಸುತ್ತಾರೆ. ವಿಷ್ಣು ತೀರ್ಥ ದೇವಾಲಯವನ್ನು ವಿಷ್ಣು ತೀರ್ಥರಿಂದ ನಿರ್ಮಿಸಲಾಗಿದೆ ಎಂದು ನಾನು ನಿಮಗೆ ಮೊದಲೇ ತಿಳಿಸಿದ್ದೇನೆ. ಹಾಗಾದರೆ ಯಾರು ವಿಷ್ಣು ತೀರ್ಥರು? ವಿಷ್ಣು ತೀರ್ಥರ ಮೊದಲ ಹೆಸರು ಸುಭಕ್ತಿಮಾನ್. ತನ್ನ ತಂದೆ ತಾಯಿಯ ಅಗಲಿಕೆಯ ನಂತರ ಬ್ರಹ್ಮ ಸಂಪ್ರದಾಯದ ಪಂಥಕ್ಕೆ ಸೇರಲು ತಮ್ಮ ಮನೆಯನ್ನು ತೊರೆಯುತ್ತಾರೆ. ಆ ಸಂದರ್ಭದಲ್ಲಿ ದ್ವೈತ ಪಂಥದ ಸ್ಥಾಪಕರಾದ ಇವರ ಅಣ್ಣ ಮಧ್ವಾಚಾರ್ಯರಿಂದ ಇವರಿಗೆ ದೀಕ್ಷೆಯನ್ನು ನೀಡಲಾಗುತ್ತದೆ. ಸುಭಕ್ತಿಮಾನ್ ರವರು ದೀಕ್ಷೆ ಪಡೆದ ನಂತರ ವಿಷ್ಣು ತೀರ್ಥ ಎಂದೇ ಕರೆಯಲ್ಪಡುತ್ತಾರೆ. ಬಂಧುಗಳೇ, ದ್ವೈತ ಸಿದ್ಧಾಂತದ ಪ್ರತಿಪಾದಕರು ವಿಷ್ಣು ದೇವರ ಆರಾಧಕರಾಗಿರುವುದರಿಂದ ಈ ಕ್ಷೇತ್ರದಲ್ಲಿ ವಿಷ್ಣುವಿನ ದೇವಾಲಯವನ್ನು ನಿರ್ಮಿಸಿದ್ದಾರೆ ಎಂದು ನಮಗೆ ಇತಿಹಾಸವು ತಿಳಿಸುತ್ತದೆ. ರಾಜ್ಯದ ಮೂಲೆ ಮೂಲೆಯಿಂದ ಪ್ರವಾಸಿಗರನ್ನು ಆಕರ್ಷಿಸುತ್ತಿರುವ ಈ ಕ್ಷೇತ್ರವು ಕಾರ್ತಿಕ ಮಾಸದ 10 ದಿನ ಮಾತ್ರ ತೆರೆದಿರುತ್ತೆ. ಆ ಸಂದರ್ಭದಲ್ಲಿ ಕುಮಟಾ ಮಾರ್ಕೆಟ್ ಟೌನ್ನಿಂದ ದೇವರ ವಿಗ್ರಹವನ್ನು ತಂದು ಆ ವಿಗ್ರಹಕ್ಕೆ ಇಲ್ಲಿ 10 ದಿನಗಳ ಪೂಜೆ ಪುರಸ್ಕಾರಗಳು ನಡೆಯುತ್ತೆ. ಅದೇ ಸಂದರ್ಭದಲ್ಲಿ ವನದೇವರಿಗೆ ಪೂಜೆ, ಇಲ್ಲಿ ಇರುವ ದೇವರ ಕಟ್ಟೆಗಳಿಗೂ ಪೂಜೆ ಹಾಗೂ ಅನ್ನ ಸಂತರ್ಪಣೆಯು ನಡೆಯುತ್ತೆ. ಪ್ರಕೃತಿಯ ಮಧ್ಯೆ ಇರುವ ಸುಂದರವಾದ ಈ ದೇವಾಲಯವು ಗಂಗಾ ಮಾತೆಯನ್ನು ತನ್ನ ಮಡಿಲಲ್ಲೇ ಪೂಜಿಸುತ್ತಿರುವುದು ನೋಡುಗರಿಗೆ ಆಕರ್ಷಣೀಯವಾಗಿದೆ. ವರ್ಷದ 365 ದಿನ ತುಂಬಿರುವ ಈ ತೀರ್ಥಕೆರೆಯು ಹೆಚ್ಚಿನ ಪ್ರವಾಸಿಗರನ್ನು ತನ್ನ ಕಡೆಗೆ ಬರುವಂತೆಯೂ ಮಾಡುತ್ತಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇನ್ನೊಂದು ಹೊಸ ವಿಚಾರದೊಂದಿಗೆ, ಹೊಸ ವಿಡಿಯೋದೊಂದಿಗೆ ನಿಮಗೆ ಸಿಗ್ತೇನೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಿದ್ದೇನೆ. ನಮಸ್ತೆ.